ವೆಲ್ಕಮ್ ಬ್ಯಾಕ್ ಗಾಯ್ಸ್. ನನಗೆ ಎಂತ ಹೇಳಲಿಕ್ಕೆ ಅಂತ ಮರ್ತೋಯ್ತು. ನಾನು ಯಾಕೆ ನಗಡಿಕೊಂಡು ಹೇಳಿದ್ದು ಅಂತ ಹೇಳಿದ್ರೆ, ಅಮ್ಮ ಹೇಳ್ತಾರೆ ಯಾವಾಗಲೂ ನಿನ್ನ ಮುಖದಲ್ಲಿ ಸ್ವಲ್ಪ ನಗೆ ಇರಲಿ ಚೇತು ಅಂತ ಹೇಳಿಕೊಂಡು. ಹಾಗೆ ನಾನು ಸ್ಟಾರ್ಟ್ ಮಾಡಲೇ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಅಂತ ಹೇಳಿದೆ. ಓಕೆ, ಸೊ ಇವತ್ತಿನ ದಿನ ಶುರು ಮಾಡುವ. ಫಸ್ಟ್ ಇವಾಗ ಹಲ್ಲುಜ್ಬೇಕು. ಹಲ್ಲುಜ್ಜಿ ಆದಮೇಲೆ ನಾನು ಇವಾಗ ಒಂದು ನಮ್ಮ ಫ್ರೆಂಡ್ ಅವ್ರದ್ದೊಂದು ಗಾಡಿದೊಂದು ವಿಡಿಯೋ ಶೂಟ್ ಮಾಡಿ ಉಂಟಂತೆ. ಹಾಗೆ ನಾವು ಅದನ್ನು ವಿಡಿಯೋ ಶೂಟ್ ಮಾಡಲಿಕ್ಕೆ ಹೊರಗೆ ಹೋಗ್ತಿದ್ದೇವೆ. ಹೊರಗೆ ಹೋಗಿ ನೋಡುವ, ಮತ್ತು ಅಲ್ಲಿದ್ದ ಒಂದು ಪ್ಲೇಸನ್ನೆಲ್ಲ ಸ್ವಲ್ಪ ನಿಮಗೆ ತೋರಿಸ್ತಾನೆ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ, ಬನ್ನಿ. ನೋಡಿ, ಇವತ್ತಿನ ವಿಡಿಯೋದು ಮಾಡೆಲ್ ರೆಡಿ ಆಗ್ತಾ ಉಂಟು. ಬೆಳಿಗ್ಗೆದು ಸ್ನಾನ ಎಲ್ಲ ಆಗ್ತಾ ಉಂಟು. ಇವಾಗ ಇನ್ನು ಹೋಗುವ, ಆಯ್ತಾ? ಸ್ನಾನ ಎಲ್ಲ ಮಾಡಿಸಿ ನಾವೀಗ ಹೊರಟೆಲ್ಲ ರೆಡಿ ಆಗಿದ್ದೇವೆ. ಆದರೆ ವಿಷಯ ಎಂತಾಗಿದೆ ಅಂತ ಹೇಳಿದ್ರೆ, ಈಗ ನಾನು ಇದರಲ್ಲಿ ತಲೆ ಬಾಚದೆ ಒಂದು ಗುಡಿ ಹಾಕೊಂಡು ಸೀದಾ ಬಂದಿದ್ದೇನೆ. ಇವರೆಂತ ಹೇಳಿದ್ರೆ ನೋಡಿ, ಇಲ್ಲಿ ಮದುವೆಗೆ ಹೊರಟಾಗೆ ಡ್ರೆಸ್ ಎಲ್ಲ ಹಾಕಿ ಚಂದ ಹೊರಟಿದ್ದಾರೆ. ಅದರಲ್ಲಿ ನಾನು ಮತ್ತೆ ತೀರ್ಥೇಶ ಮಾತ್ರ ಅವನು ಆಫೀಸಿಂದ ಬಂದ ಡ್ರೆಸ್ಸಲ್ಲೇ ಬಂದಿದ್ದಾನೆ. ನಾನು ಮತ್ತು ಇವರಿಬ್ಬರು ಸೇರಿಕೊಂಡು, ನಮ್ಮ ಮಾಡೆಲ್ ಮತ್ತೆ ಇವನಿಗೆ ಸೇರಿಕೊಂಡು ಇಬ್ಬರು ಮದುವೆಗೆ ಹೊರಟು ಬಂದಿದ್ದಾರೆ. ಈಗ ಫೋಟೋಶೂಟಿಗೆ ಹೊರಟದ, ಎಲ್ಲಿಗೆ ಹೊರಟದ ನಂಗೆ ಗೊತ್ತಿಲ್ಲ. ನೋಡುವ ಹೇಗಾಗ್ತದೆ ಅಂತ. ಹೋಗುವ, ಈಗ ಫೋಟೋಶೂಟಿಂಗ್ ಮಾಡುವ ಪ್ಲೇಸಿಗೆ ಹೋಗುವ. ನಮ್ಮ ಮಾರ್ತಳ್ಳಿ ರೋಡಿನ ಅವಸ್ಥೆ ನೋಡಿ. ಸೈಡ್ ಇಡೀ ಗುಂಡಿ ತೆಗೆದಿಟ್ಟಿದ್ದಾರೆ. ಅಲ್ಲಲ್ಲಿ ಪೈಪು, ಅಲ್ಲಲ್ಲಿ ಗುಂಡಿ. ಇವಾಗ ನಾವು ಏರ್ಪೋರ್ಟ್ ರೋಡ್ ಅಲ್ಲಿದ್ದೇವೆ. ಹಳೆ ಏರ್ಪೋರ್ಟ್ ರೋಡು, HAL ಹತ್ರ. ನೋಡಿ, ಇದು ಹಳೆ ಏರ್ಪೋರ್ಟು ಹೇಗುಂಟು ಅಂತ. ಇದು ನೋಡಿ, ಅಲ್ಲಿದು ರೋಡು, ಅಲ್ಲಿಗೆ ಬರುವ ರೋಡ್ಗಳಿದು. ಈ ಓಲ್ಡ್ ಏರ್ಪೋರ್ಟಲ್ಲಿ ಆ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡೋದು, ಟ್ರೈನಿಂಗ್ ಡ್ರಿಲ್ಸ್ ಅದೆಲ್ಲ ಆಗಿಕೊಂಡಿರ್ತದೆ. ನಮ್ಮ ಮಾರ್ತಳ್ಳಿಯಲ್ಲಿ ಯಾವಾಗಲೂ ಫ್ಲೈಟ್ ಹಾರ್ಕೊಂಡಿರ್ತದೆ ಹೈಯೆಸ್ಟ್. ಇದು ಈ ಡ್ರಿಲ್ಗಳೆಲ್ಲ ಆಗ್ತಿರ್ತದಲ್ಲ ಅದು. ನೋಡಿ, ಈ ಸರೌಂಡಿಂಗ್ಸ್ ಎಷ್ಟು ಪೀಸ್ಫುಲ್ ಆಗಿ ಉಂಟು ನೋಡಿ. ಇಲ್ಲಿ ಇವಾಗಿಲ್ಲ, ಅವತ್ತೆಲ್ಲ ಟ್ರಾಫಿಕ್ ಹೆವಿ ಇರ್ತಿತ್ತಂತೆ. ನಮ್ಮದು ಇರೋದಿಲ್ಲಿ ನೋಡಿ, ವಿಡಿಯೋ ಶೂಟಿಂಗ್ ಆಗ್ತಾ ಉಂಟು. ವಿಡಿಯೋ ಶೂಟಿಂಗ್ ಕೂಡ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಅದೇ ಈ ಪೀಸ್ಫುಲ್ ವಾತಾವರಣದಲ್ಲಿ. ವಿಡಿಯೋಗ್ರಾಫರ್ ಮಲ್ಲೇಶ್ ಒಟ್ಟಿಗೆ ಮಾಡೆಲ್ ಕೂಡ ನಿಂತಿದ್ದಾರೆ. ನನಗೆ ಇದು ವಿಷಯ ಗೊತ್ತಿರಲಿಲ್ಲ. ನನಗೆ ಬರೀ ಗಾಡಿದ ವಿಡಿಯೋ ಅಂತ ಎನ್ಸ್ಕೊಂಡೆ. ಇಲ್ಲಿ ಇನ್ನೊಬ್ಬ ನಾನು ಈಗ ತಂಡದಲ್ಲಿಲ್ಲ, ಏಕಾಂಗಿ ಅಂತ ಹೇಳಿಕೊಂಡು ಸಪ್ರೇಟಾಗಿ ವಾಕಿಂಗ್ ಮಾಡ್ತಾ ಇದ್ದಾನೆ. ಇವನದು ಏಕಾಂಗಿ ವಾಕಿಂಗ್ ಆಗ್ತಾ ಉಂಟು, ಇಲ್ಲಿಬ್ರದು ವಿಡಿಯೋಗ್ರಾಫ್ ಆಗ್ತಾ ಉಂಟು. ನೋಡಿ, ತೀರ್ಥೇಶದ ಫೋಟೋ ಆಗ್ತಾ ಉಂಟು. ನಂದು ಇವತ್ತಿನ ಆಯ್ತು, ನಮ್ದು ವಿಡಿಯೋ ಎಲ್ಲ ಆಯ್ತು. ಜಾಸ್ತಿ ನಾವು ತೋರ್ಸ್ಲಿಕ್ಕೆ ಹೋಗ್ಲಿಲ್ಲ. ಅದು ಕಟ್ ಮಾಡಿ ವಿಡಿಯೋ ಎಲ್ಲ ಆಯ್ತು. ತೀರ್ಥೇಶನವ್ರದ್ದು ಫೋಟೋ ಎಲ್ಲ ಆಯ್ತು. ಫೋಟೋ ತೆಗಿಯ ಹೋಗ, ನಿಲ್ಲು ಫೋಟೋ ನಿಲ್ಲು. ನೀನು ನಾಚಿಗೆ ಆಯ್ತು. ನಾನು ವಿಡಿಯೋ ಮಾಡಲಿಕ್ಕೆ ಶುರು ಮಾಡುವಾಗ ನೀನು ನಾಚಿಗೆ ಆಯ್ತು. ನೋಡ, ಕಂಟಿನ್ಯೂ ಮಾಡ. ನಾವು 3 ಜನ ಕಾರಲ್ಲಿ ಕೂತು ವಿಡಿಯೋಗ್ರಾಫರ್ ಅನ್ನು ಹೊರಗೆ ಕಳಿಸಿದ್ದೇವೆ, ನಡ್ಕೊಂಡು ಹೋಗ್ಲಿ. ಅವ ವಿಡಿಯೋ ಮಾಡಿದ್ದಿಲ್ಲ. ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ ಮಲ್ಲೇಶ್. ಓಕೆ, ಬಾಬಾರಡಿಗೆ ಪೊಯ್. ಇದು ನೋಡಿ, HAL ಇದು ಹಾಸ್ಪಿಟಲ್ ತೋಚಿದಲ್ಲ ಪಾಸ್ ಆಂಡ್ ಸಾರಿ ಅವ ವಿಡಿಯೋ ಗೊತ್ತ ನನಗೆ. ವಿಡಿಯೋ ಇತ್ತೆ ಪೂರ ಮರ ಪೂರ ತೋಜು ನಾತಿ ಬುಕ್ಕದ ಹಾಲು ತೋಜಿ ಹಾಸ್ಪಿಟಲ್ ಪೋಂಡು ಕರೀಂಡವ. ವಿಷಯ ಅಂತ ಹೇಳಿದ್ರೆ, ನಮ್ದು ಯಾರು ತಿಂಡಿ ಆಗಿಲ್ಲ ವಿಡಿಯೋ ಮಾಡುವ ಅವಸ್ಥೆಯಿಂದಾಗಿ. ಸೊ ಇವಾಗ ನಾವು ಹಸಿವಾಗ್ತಾ ಉಂಟು. 9 ಗಂಟೆ ಆಯ್ತು. ಹಾಗೆ ನಾವು ಇಲ್ಲಿ ಇಂದ್ರನಗರದಲ್ಲಿರುವ ರಾಮೇಶ್ವರಂಗೆ ಹೋಗುವ ಅಂತ ಹೊರಟದೀಗ. ನೋಡುವ ಅಲ್ಲಿ ಎಂತೆಲ್ಲ ಉಂಟು, ತಿಂಡಿ ಎಂತೆಲ್ಲ ಉಂಟು ನೋಡುವ. ನಾವಿವಾಗ ರಾಮೇಶ್ವರಂ ಕೆಫೆ ಹತ್ರ ಎತ್ತಿದ್ದೆವು. ಇಲ್ಲಿ ಒಂದು U-ಟರ್ನ್ ಹಾಕಿ ಸೀದೊಂದು ನೋಡಿ ತಿರುಗಿಸುವ ಗಾಡಿ. ನಾನು ತಿರುಗಿಸುದಲ್ಲ, ನಮ್ಮ ಮಾಡೆಲ್ ಅವರು ತಿರುಗಿಸ್ತಿದ್ದಾರೆ ಗಾಡಿಯನ್ನು. ಹೋಗುವ, ತಿರುಗಿಸಿ. ನೋಡಿ, ಇಲ್ಲಿ ಬಂತು, ಎದುರು ಸೈಡ್ ಕಾಣ್ತಾ ಉಂಟು ರಾಮೇಶ್ವರಂ ಕೆಫೆ. ರಾಮೇಶ್ವರಂ ಕೆಫೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಲಿಕ್ಕೆ ನೋಡಿ ಕೌಂಟರ್ ಟಿಕೆಟ್ ತಗೊಳ್ಬೇಕು. ಟಿಕೆಟ್ ತಗೊಂಡು ಪೇಮೆಂಟ್ ಮಾಡಿ ಬಂದೆವು. ನೋಡಿ, ನಾವೀಗ ರಾಮೇಶ್ವರಂ ಬಂದು ರೀಚ್ ಆದೆವು. ಹೆವಿ ಕ್ರೌಡ್ ಉಂಟು ನೋಡಿ. ಮೆನು ಐಟಮ್ಸ್ ಕಾಣ್ತದೆ ಅಂತ ಅನ್ಕೊಂಡಿದ್ದಾನೆ, ನೋಡಿಕೊಳ್ಳಿ. ಹೆವಿ ಕ್ರೌಡ್ ಉಂಟು, ಹೆವಿ ಸೌಂಡ್ ಉಂಟು. ಅದಕ್ಕೆ ನನ್ನ ಸೌಂಡ್ ಕೇಳ್ತಾನೆ ಅಂತ ಗೊತ್ತಿಲ್ಲ, ವಿಡಿಯೋ ಮಾಡ್ತಿದ್ದೆ ನಾನು. ಹೆಂಗೆ ಚಾ? ನಾರ್ಮಲ್ ಚಾ ಅಲ್ಲ, ಮಸಾಲೆ ದೋಸೆ ನಾರ್ಮಲ್ ಚಾ ಹೇಳಿದ್ದಾರೆ. ಓಕೆ, ನಮ್ದು ಟೋಟಲ್ ಬಿಲ್ ಇಷ್ಟ ಆಯ್ತು ನೋಡಿ.
ಇದೀಗ ಬಿಲ್ ಆದ ನಂತರ ಹೋಗಿ ಅಲ್ಲಿ ನಾವು ಅಲ್ಲಿ ಕೌಂಟ್ರಲ್ಲಿ ಕೊಡಬೇಕು, ನಮಗೆ ಏನೆಲ್ಲ ಬೇಕೋ ಅದನ್ನು ತಗೊಳ್ಬೇಕು. ಈಗ ಹೋಗುವ ಕೌಂಟ್ರಿಗೆ. ಮೂಲಗುರುಡಿ ಆರ್ಡರ್ ಆದಮೇಲೆ ಅವ್ರಿಗೂ ಕರೀತಾರೆ ಇರಬೇಕು ನೋಡಿ. ಇದು ಬೇರೆ ಬೇರೆ ಕೌಂಟ್ರಿಗೆ ಹೋಗಿ ಕೊಡ್ಬೇಕಂತೆ. ಅಲ್ಲೊಂದು ಕೌಂಟ್ರಲ್ಲಿ ಒಂದು ಕೊಡ್ಲಿಕ್ಕೆ ದೋಸೆ ಕೊಡಬೇಕು, ಇಲ್ಲೊಂದು ಕೌಂಟ್ರಲ್ಲಿ ಉದ್ದಿನವಡೆ. ಟೀ ಅಲ್ಲಿಗ ಅಲ್ಲಲ್ಲ, ಟೀಗೆ ಬೇರೆ ಕೌಂಟ್ರಿಗೆ ಹೋಗ್ಬೇಕು. ಇದು ಭಯಂಕರದ ಕೆಲಸ ಇದು ಮಾತ್ರ. ಓಕೆ ನೋಡಿ, ಇವಾಗ ಚಾ ಅದು ಇಲ್ಲಿ ತಂದು ಕೊಡು. ನನ್ನೆಲ್ಲ ದೆತ್ತೋನು ಜಾಯ್ ನಾನು ಮತ್ತೆ ಬೇಕಾದ್ರೆ 2 ಜನ ತೋರಿಸ್ತುಂಟು ಎಲ್ಲ ದೆತ್ತೋನು ಆಯ್ತು. ಈಗ ಒಂದು ವಿಷಯ ಆಗಿದೆ ಎಂತಂತಂದ್ರೆ, ನಾವು 3 ಮಸಾಲೆ ದೋಸೆ ಹೇಳಿದ್ವಿ. 1 ಮಸಾಲೆ ದೋಸೆ ಹಾಕಿದ್ವಿ, 1 ಇಡ್ಲಿ ಹೇಳಿದ್ದೆವು, ಮತ್ತೆ ಉದ್ದಿನ ವಡ ಹೇಳಿದ್ದೆವು. ಅದು ಒಂದು ಕರೆಕ್ಟ್ ಇಟ್ಟಿದೆ. ಮಸಾಲೆ ದೋಸೆ ಮಾತ್ರ 1 ಇಟ್ಕೊಂಡು ಇಟ್ಟಿದ್ದಾನೆ. ನನಗೆ ಬರಲಿಲ್ಲ 2 ಕೂತು ವಡೆ ಅಷ್ಟೇ. ಮತ್ತೆ ಉದ್ದದಲ್ಲಿ ವಾಪಸ್ ಹೋಗಿ ಆರ್ಡರ್ ಮಾಡಬೇಕು. ಆರ್ಡರ್ ತಗೊಳ್ಳುವಾಗ ಆರ್ಡರ್ ನಾವು ಎಂತ ಮಾಡ್ತಿದ್ದೆ ನಂಗೆ ಗೊತ್ತಿರಲಿಲ್ಲ. 3 ಹೇಳುವಾಗ ಎಂತ ಮಾಡಿದೆ ನಂಗೆ ಗೊತ್ತಿಲ್ಲ. 1 ಹಾಕಿದ್ದೇನೆ. ನೋಡುವಾಗಲೇ ಬಾಯಲ್ಲಿ ನೀರು ಬರುವುದಿಲ್ವಾ? ನೋಡಿ ಹೇಗುಂಟು ನೋಡಿ. ಮಲ್ಲೇಶ ಟೇಸ್ಟ್ ಎಂಚುಂಡ್ಯಾ? ಫೈನಲಿ ನನ್ನ ಮಸಾಲೆ ದೋಸೆ ಬಂತು. ಓಕೆ, ರೋಡ್ ಸೈಡ್ ವ್ಯೂ. ಹಸಿವಾಗ್ತಾ ಉಂಟು, ತಿಂದು ಮುಗಿಸ್ತಾನೆ. ಮತ್ತೆ ನೋಡುವ ಹೇಗುಂಟು ಅಂತ. ನೋಡುವಾಗಲೇ ಟೇಸ್ಟ್ ಉಂಟು, ಚೆಂದ ಕಾಣ್ತಾ ಉಂಟು. ತಿಂದಾದ್ಮೇಲೆ ಹೇಗುಂಟು ಆಯ್ತಾ. ದೋಸೆ ಸೂಪರ್. ಈಗ ಒಂದು ಟೀ ಉಂಟು, ಟೀ ಕುಡಿಯುವ. ಚಂದುಂಟು, ಆದರೆ ಶುಂಠಿ ಉಂಟು, ಗೊತ್ತುಂಟಲ್ಲ, ಶುಂಠಿ ಆಗುದಿಲ್ಲ ನನಗೆ. ಓಕೆ, ಈಗ ಮಾಡಿದ ತಿಂಡಿಯಲ್ಲಿ ನನಗೆ ದೋಸೆ ಭಾರಿ ಚಂದ ಇತ್ತು, ಕ್ರಿಸ್ಪಿ ಆಗಿ ದೋಸೆ ಇತ್ತು. ಆದರೆ ಟೀ ಮಾತ್ರ ಆಗಲಿಲ್ಲ ನನಗೆ. ಟೀ ಕುಡಿಲಿಕ್ಕೆ ಆಗಲಿಲ್ಲ, ನಾನು ಬಿಟ್ಟೆ ಅದೇ ಟೀಯಲ್ಲಿ. ಅದೇ ಹೇಳಿದಲ್ಲ ನಾನು, ಶುಂಠಿ ಹಾಕಿದ ಟೀ ಆಗುದಿಲ್ಲ ನನಗೆ. ಓಕೆ, ಹಿಂದೆಲ್ಲ ಆಯ್ತು. ಇವಾಗ ಗಾಡಿಗೆ ವೇಟಿಂಗ್, ಕಾರಿಗೆ ವೇಟಿಂಗ್. ಕಾರನ್ನು ನಾವು ವ್ಯಾಲೆಟ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದೇವೆ. ಈಗ ಒಂದು 10 ನಿಮಿಷ ಆಗ್ತದೆ ಬರಲಿಕ್ಕೆ. ಅಷ್ಟೊತ್ತವರೆಗೆ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಹೋಗುವ. ಫೈನಲಿ ನಮ್ಮ ಕಾರ ಬಂತು. ಓಕೆ, ಹುಯ್ಯಿ ಫುಲ್ಗ ಬರ್ತು ಕೀರ್ತಿಸ್ ಬರ್ತದೆ ಕುಲ್ಲಿಯರ್ ಎಲ್ಲ ಫುಲ್ಲೊಂದು. ಆಗ ಅವನಿಗೆ ನಾಚಿಗಾಯ್ತು. ಈಗ ನೋಡಿ, ಒಂದು ಕಡೆ ನಿಲ್ಲಿಸಿ ವಾಪಸ್ ಫೋಟೋಶೂಟ್ ಮಾಡ್ತಾ ಇದ್ದಾನೆ. ಓಕೆ, ಫೈನಲಿ ತೀರ್ಥೇಶ್ ಅವರಿಂದ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಒಂದು ಇದು ಬೇಡ, ಹಾಯ್ ಹೇಳು. ಎಲ್ಲರದ್ದು ಫೋಟೋಶೂಟ್ ಎಲ್ಲ ಆಯಿತು, ನಮ್ಮ ತೀರ್ಥೇಶ್ ಅವ್ರದ್ದು ಎಲ್ಲ ಆಯಿತು. ನಾನು ಫೋಟೋಶೂಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ಹೇಳಿದಲ್ಲ ಆಗಲೇ, ನಾನು ಎಲ್ಲಿಗೆ ಹೊರಟಿದ್ದಾನೆ ಗೊತ್ತಿಲ್ಲ. ಇದು ಕಾಡಿಗೆ ಹೊರಟಾಗಿ ಆಗಿದೆ. ರಾತ್ರಿ ಹೊತ್ತಲ್ಲಿ ಚಳಿಯಲ್ಲಿ ಹೊರಟಾಗಿ ಆಗಿದೆ. ಎಲ್ಲ ಚಳಿ ಉಂಟು ಈಗ ಬೆಂಗಳೂರಲ್ಲಿ, ಹಾಗೆ ಹೊರಟಾಗಿದೆ. ನನಗೆ ಹಾಗೆ ನಾನು ಫೋಟೋಶೂಟಿಗೆ ನಿಲ್ಲಲಿಲ್ಲ. ಅವ್ರದ್ದೆಲ್ಲ ಫೋಟೋಶೂಟ್ ಎಲ್ಲ ಆಯಿತು. ಓಕೆ, ನಂದೆಂತ ಸಹ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.